ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಚಿಂತಾಮಣಿಯಲ್ಲಿ ಫ್ಲವರ್ ಡೆಕೋರೇಟರ್ಸ್ ಸಂಘ ಅಸ್ತಿತ್ವಕ್ಕೆ. ಸಂಘಟನೆಯ ಮೂಲಕ ಒಗ್ಗೂಡಿ ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಸದುಪಯೋಗ ಪಡಿಸಿಕೊಂಡು ಅಭಿವೃದ್ಧಿ ಹೊಂದಬೇಕು. ಹೌದು ವೀಕ್ಷಕರೇ, ಯಾವುದೇ ಶುಭ ಸಮಾರಂಭಗಳಿಗೆ ಮನೆ, ಕಲ್ಯಾಣ ಮಂಟಪ, ಗೃಹ ಪ್ರವೇಶ, ನಾಮಕರಣ ಇತ್ಯಾದಿ ಸಮಾರಂಭಗಳಿಗೆ ಜೀವ ತುಂಬುವಂತಹ ರೀತಿಯಲ್ಲಿ ಹೂವುಗಳಿಂದ ಅಲಂಕಾರ ಮಾಡಿ ಬರುವವರ ಹಾಗೆ ನೋಡುಗರ ಮನ ಸೆಳೆಯುವಂತಹ ಕಾರ್ಯವನ್ನು ರೂಪಿಸುವ ನೀವು ಸಂಘವನ್ನ ಕಟ್ಟಿಕೊಂಡಿರುವುದು ಅಭಿವೃದ್ಧಿಯ ಸಂಕೇತವಾಗಿದೆ ಎಂದು ಆರಕ್ಷಕ ವೃತ್ತ ನಿರೀಕ್ಷಕ ವಿಜಯಕುಮಾರ್ ನುಡಿದರು. ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಚಿಂತಾಮಣಿ ತಾಲೂಕು ಫ್ಲವರ್ ಡೆಕೋರೇಷನ್ ಕೂಲಿ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘ ಉದ್ಘಾಟಿಸಿ ಮಾತನಾಡಿದ, ಹಲವು ವರ್ಷಗಳ ಶ್ರಮದ ಫಲವಾಗಿ ಸಂಘವನ್ನ ಕಟ್ಟಿದ್ದು ಅದನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕೆಂದರು. ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ಮೋಹನ್ ಎಸ್ ಅಗ್ರಹಾರ ಮಾತನಾಡಿ, ಹಲವು ವರ್ಷಗಳಿಂದ ಫ್ಲವರ್ ಡೆಕೋರೇಷನ್ ಕೂಲಿ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘ ಕಟ್ಟಲು ಶ್ರಮಿಸಿದ್ದು, ಇದೀಗ ಈ ಕಾಲ ಕೂಡಿ ಬಂದಿದ್ದು, ನೀವುಗಳು ಅಸಂಘಟಿತರಾಗಿದ್ದು ಸಂಘಟನೆಯ ಮೂಲಕ ಒಗ್ಗೂಡಿ ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಸದುಪಯೋಗ ಪಡಿಸಿಕೊಂಡು ಅಭಿವೃದ್ಧಿ ಹೊಂದಬೇಕು ಎಂದರು. ಕೋಲಾರ ಬೆಸ್ಕಾಂ ವಿಭಾಗದ ಎಸ್ಸಿ/ಎಸ್ಟಿ ನೌಕರರ ಸಂಘದ ಅಧ್ಯಕ್ಷ ಕೆ ರವಿಕುಮಾರ್ ಮಾತನಾಡಿ, ಯಾವುದೇ ಕಾರ್ಯಕ್ರಮಕ್ಕೆ ಮೆರುಗು ಕೊಡುವಂತಹ ಮಹತ್ತರ ಕಾರ್ಯವನ್ನು ನಿರ್ವಹಿಸುತ್ತಿರುವ ನಿಮಗೆ ಯಾವುದೇ ಸಮಸ್ಯೆ ಬಂದರೂ ಅದನ್ನು ಒಟ್ಟಾಗಿ ಚರ್ಚಿಸಿ ಅದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳಬೇಕು ಹಾಗೂ ಹಣದ ವಿಚಾರವಾಗಿ ಮಾಲೀಕರು ಮತ್ತು ನಿಮ್ಮಗಳ ಮಧ್ಯೆ ತಲೆದೂರುವ ಸಮಸ್ಯೆಯನ್ನು ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳಬೇಕೆಂದು ಸಲಹೆ ಇತ್ತರು. ಈ ಸಂದರ್ಭದಲ್ಲಿ ಟೈಲ್ಸ್ ಮತ್ತು ಗ್ರಾನೈಟ್ ಸಂಘದ ರಾಜ್ಯಾಧ್ಯಕ್ಷ ಎ ನಾರಾಯಣಸ್ವಾಮಿ, ಆರ್ಡಿ ಮಂಜುನಾಥ್, ಗೌರವಾಧ್ಯಕ್ಷ ಬಿ ರಘು, ಅಧ್ಯಕ್ಷ ವಿಶ್ವನಾಥ್ ಬಾಬು, ಉಪಾಧ್ಯಕ್ಷ ವಿ ಮಂಜುನಾಥ, ಪ್ರಧಾನ ಕಾರ್ಯದರ್ಶಿ ಎಸ್ ನಾಗರಾಜು, ಕಾರ್ಯದರ್ಶಿ ವಿ ಕೆಂಪರಾಜು, ಖಜಾನ್ಸಿ ಎಸ್ ರಘು, ನಿರ್ದೇಶಕರುಗಳಾದ ನರಸಿಂಹಪ್ಪ, ಅಶೋಕ್, ಶ್ರೀನಿವಾಸ, ಮುನಿರಾಜು, ನರಸಿಂಹಪ್ಪ ಇದ್ದರು. ಆದರೆ ಈ ಆಸೆಯನ್ನು ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ರಘು ಮತ್ತು ಕೆಂಪರಾಜ್ ಅವರು ನೆರವೇರಿಸಿದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನನಗೆ ತುಂಬ ಸಂತೋಷ ಆಗ್ತದೆ. ಯಾಕಂದರೆ ಈ ಒಂದು ಫೀಲ್ಡಲ್ಲಿ ಬೆಳೆದಂಥ ಎಲ್ಲ ಗೊತ್ತಿದೆ. ಯಾಕಂದರೆ ಕಷ್ಟ ಆಗುತ್ತೆ. ಎಲ್ಲರಿಗಿಂತ ಮೊದಲು ಚೌಲ್ಟ್ರಿಯಲ್ಲಾಗಲಿ ಯಾವುದೊಂದು ಶುಭ ಕಾರ್ಯಕ್ರಮದಲ್ಲಾಗಲಿ ಮೊದಲು ಎಂಟ್ರಿ ಕೊಡೋರು ನಾವು. ಎಲ್ಲ ಕೆಲಸ ಆದಮೇಲೆ ಎಲ್ಲರೂ ಫೋಟೋಗ್ರಾಫರು, ಅಡುಗೆಯವರು ಎಲ್ಲ ಹೋದ್ಮೇಲೆ ಪೇಮೆಂಟ್ ತಗೊಂಡು ಹೋದ್ಮೇಲೆ ಲಾಸ್ಟಲ್ಲಿ ಖಾಲಿ ಮಾಡ್ತಕ್ಕಂಥವ್ರು ನಾವು. ಯಾಕಂದರೆ ಅನೇಕ ಕಷ್ಟಗಳನ್ನು ಅನುಭವಿಸಿದ್ರು. ಇದೇ ರೀತಿ ಏನಾಯಿತು, ಒಂದ್ಸತಿ ನಮ್ಮ ವೆಂಕಟೇಶ್ ನಾವು ತೀರ್ಕೊಂಡು ಯಾವುದೋ ಹಳ್ಳದಲ್ಲಿ ಬಿದ್ದವರು ತೀರ್ಕೊಂಡು ಅವಾಗ ಅವ್ರ ಸಮಸ್ಯೆ ಇತ್ಯರ್ಥ ಮಾಡೋದಕ್ಕೆ ಒಬ್ಬರಲ್ಲೂ ಯಾರು ಬರಲಿಲ್ಲ. ಒಬ್ಬರು ಬಂದರು, ಒಬ್ಬರು ಬರಲಿಲ್ಲ. ಅನೇಕ ಕಷ್ಟಗಳಾಗಿತ್ತು. ಆ ರೀತಿ ಸಮಸ್ಯೆಗಳಾಗಬಾರ್ದು ಅಂತ ಸಂಘಟನೆಯನ್ನು ಬೆಳೆಸ್ಕೊಂಡಿರೋದಕ್ಕೆ ನಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾರೆ. ಅನ್ನೋದು ಬಹಳ ಮುಖ್ಯ. ನೋಡಪ್ಪ, ಇಂಥ ಒಂದು ಕೆಲಸ ಮಾಡ್ತಾ ಇದ್ರು, ಅವರು ಮೇಲೆ ಸ್ಥಾನದಲ್ಲಿದ್ದಾರೆ, ನಾವು ಕೆಳಗಡೆ ಸ್ಥಾನದಲ್ಲಿದ್ದೀವಿ ಅನ್ನೋದು ಮನಸ್ಸಲ್ಲಿ ಇಟ್ಕೋಬಾರ್ದು. ಯಾಕಂದರೆ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಸಮಾನತೆ ಇದ್ದೀವಿ ಅಂತ ಯಾವಾಗ ನಾವು ಅಂದ್ಕೊಳ್ತೀವೋ ಅವತ್ತು ಮಾತ್ರ ಸಂಘಟನೆಯನ್ನು ನಾವು ಬಲಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ಎಲ್ಲರೂ ಸಮಾನತೆ ಬೆಳೆಸ್ಕೋಬೇಕು. ಈ ಸಂಘಟನೆಯನ್ನು ಹೆಚ್ಚಾಗಿ ಬೆಳೆಸಿ ಎಲ್ಲರಿಗೂ ಅನುಕೂಲವಾಗುವಂತೆ ನಡ್ಕೋಬೇಕು ಅಂತ ನಾನು ತಮ್ಮನ್ನು ಬೇಡ್ಕೊಳ್ತಾನೆ. ಆಸೆಯನ್ನು ಈಡೇರಿಸ್ಕೊಂಡಿದ್ದಾರೆ. ಅದೇ ರೀತಿ ಸಂಘದ ಪದಾಧಿಕಾರಿಗಳು ಯಾರಿದ್ದಾರೋ ಅವರೆಲ್ಲರೂ ಉನ್ನತವಾದಂಥ ಅಧ್ಯಕ್ಷ ಆಗಿದ್ದೀವಿ, ಉಪಾಧ್ಯಕ್ಷ ಆಗಿದ್ದೀವಿ, ಖಜಾನ್ಸಿ ಆಗಿದ್ದೀವಿ ಅನ್ನೋದು ಬಿಟ್ಬಿಟ್ಟು ಎಲ್ಲರೂ ಒಂದೇ ನಾವು ಕೂಲಿ ಕಾರ್ಮಿಕರು ಅಂತ ಹೇಳಿದ್ರೆ ಮಾತ್ರ ಸಂಘದ ಒಂದು ಧ್ಯೇಯವನ್ನು ನಾವು ಮುನ್ನಡೆಸಬಹುದು ಅಂತ ನನ್ನ ಒಂದು ಉದ್ದೇಶ. ಸಂಘಟನೆ ಅಂತ ಹೇಳ್ಕೊಂಡ್ಬಿಟ್ಟು ಸುಮಾರು ಇವು ನಡೀತಾ ಇದ್ದಾವೆ. ಅವನ್ನೆಲ್ಲ ನೀವು ಕಡಿಮೆ ಆಗಬೇಕು. ಮೊದಲು ನಾವು ಸಂಘಟಿತರಾಗಬೇಕು. ಈ ಸರ್ಕಾರ ಏನ್ ಮಾಡಿದೆ, ನಮ್ಮನ್ನು ಅಸಂಘಟಿತರು ಅಂತ ಹೇಳ್ಬಿಟ್ಟು ಒಂದು ಮೂಲೆ ಗುಂಪು ಮಾಡಿದೆ. ಸಂಘಟಿತರಿಗೂ ಒಂದು ನ್ಯಾಯ, ಅಸಂಘಟಿತರಿಗೂ ಒಂದು ನ್ಯಾಯ ಮಾಡ್ತಾ ಇದೆ. ಸಂಘಟಿತರು ಅಂದ್ರೆ TADA ಎಲ್ಲ ಕೊಡ್ತಾರೆ, ಅಸಂಘಟಿತರಿಗೆ ಅಂದ್ರೆ ಏನೂ ಕೊಡೋಲ್ಲ ಈ ಸರ್ಕಾರ. ಈ ಒಂದು ಸುಮಾರು ದಿವಸಗಳಿಂದ, ಸುಮಾರು ವರ್ಷಗಳಿಂದ